ಹಲೋ ನಮಸ್ತೆ ಎಲ್ರಿಗೂ ವಿಜಯಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿ. ನೋಡಿ, ಇವತ್ತು ವರಮಹಾಲಕ್ಷ್ಮಿಗೆ ಇನ್ನೊಂದು ರೀತಿ ಸೀರೆ ಹಾಕಿ ಉಡಿಸುವಂತಹ ಒಂದು ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನಾನು ಕಾಟನ್ ಸೀರೆ ಬಳಸಿ ಇವತ್ತು ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ತಾ ಇದ್ದೀನಿ. ಇದನ್ನು ಡಬಲ್ ಫೋಲ್ಡ್ ಮಾಡ್ತಾ ಇಲ್ಲ, ಸಿಂಗಲ್ ಲೇಯರಿಂದನೇ ನಾನು ಚಿಕ್ಕದಾಗಿ ಫ್ರಿಲ್ಲನ್ನು ನೆರಿಗೆಗಳನ್ನು ಮಾಡ್ತಾ ಹೋಗ್ತೀನಿ. ಮತ್ತು ಸೆರಗಿನ ಕಡೆಯಿಂದ 1.5 ಮೀಟರ್ನಷ್ಟು ಬಟ್ಟೆಯನ್ನು ಬಿಟ್ಟು ಉಳಿದಿದ್ದನ್ನೆಲ್ಲ ನಾನು ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ವರಮಹಾಲಕ್ಷ್ಮಿಯನ್ನು ಮಾಡ್ತಿದ್ದೀರಾ ಅವರು ದಯವಿಟ್ಟು ಬಿಂದಿಗೆಯನ್ನೇ ಬಳಸಿ ವರಮಹಾಲಕ್ಷ್ಮಿಗೆ ಸೀರೆಯನ್ನೇ ಉಡಿಸಿ. ಯಾವುದೇ ಕಾರಣಕ್ಕೂ ಚರಿಗೆ ಅಥವಾ ತಂಬಿಗೆಯನ್ನು ಬಳಸಬೇಡಿ. ಮತ್ತು ವರಮಹಾಲಕ್ಷ್ಮಿಯನ್ನು ಮಾಡುವವರು ತಲೆ ಸ್ನಾನ ಮಾಡಿ ಪೋನಿ ಅಥವಾ ಜಡೆಯನ್ನು ಹಾಕಿ, ಯಾವುದೇ ಕಾರಣಕ್ಕೂ ಫ್ರೀ ಹೇರನ್ನು ಬಿಡಬೇಡಿ. ಕೈಗೆ ಬಳೆಯನ್ನು ಹಾಕಿ ಕಂಕಣವನ್ನು ಸಹ ಕಟ್ಟಬೇಕು. ಮತ್ತು ಹಣೆಗೆ ಬಿಂದಿ ಜೊತೆಗೆ ಒಣ ಕುಂಕುಮವನ್ನು ಸಹ ಧರಿಸಬೇಕು. ಈ ರೀತಿ ನಿಮಗೆ ನೆರಿಗೆಗಳನ್ನು ಮಾಡೋದು ಕಷ್ಟ ಅನಿಸಿದರೆ ನೀವು ಒಂದು 4-5 ನೆರಿಗೆಗಳನ್ನು ಮಾಡಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡು ಮತ್ತೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೀವು ಬೆಳಗ್ಗೆ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದಾದರೆ ಹಸಿರು ಅಥವಾ ನವಿಲ್ ಕಲರ್ ಬಣ್ಣದ ಸೀರೆಯನ್ನು ಉಡಿಸಬಹುದು ಅಂತ ಪುರೋಹಿತರು ಹೇಳಿದ್ದಾರೆ. ನೀವು ಸಂಜೆ ವರಮಹಾಲಕ್ಷ್ಮಿ ಪೂಜೆ ಮಾಡೋದಾದರೆ ಕೆಂಪು ಮತ್ತು ಗುಲಾಬಿ ರಾಣಿ ಕಲರ್ ಬಣ್ಣದ ಸೀರೆಯನ್ನು ಉಡಿಸಬಹುದು ಅಂತ ಹೇಳಿದ್ದಾರೆ. ಮತ್ತು ರಾಹು ಕಾಲದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡುವವರು ಕ್ರೀಮ್ ಅಥವಾ ಹಾಲಿನ ಕಲರ್ ಬಣ್ಣದ ಸೀರೆಯನ್ನು ಉಡಿಸಬಹುದಂತ. ಈ ರೀತಿ ನೀವು ಮತ್ತೊಂದು ಸಾರಿ ಕೈಯಿಂದ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಟೈಟಾಗಿ ಸೆಕ್ಯೂರನ್ನು ಮಾಡ್ಕೊಳ್ಳಿ. ಈಗ ನೆರಿಗೆಗಳನ್ನು ಮಾಡ್ಕೊಂಡಿದ್ದಾಯಿತು. ನಾನು ಸೆರಗಿನ ಕಡೆಯಿಂದ ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ರೀತಿ ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ತಾ ಹೋಗಿ ಒಂದು 7ರಿಂದ 8 ನೆರಿಗೆಗಳು ಕೂಡುತ್ತೆ. ನೀವು ಬಟ್ಟೆ ಕ್ಲಿಪ್ಪಿನ ಸೇಫ್ಟಿ ಪಿನ್ನಿಂದ ನೀವು ಲಾಕ್ ಮಾಡಿದರೆ ಸೀರೆ ಡ್ಯಾಮೇಜ್ ಆಗುತ್ತೆ ಅನಿಸಿದರೆ ನೀವು ಬಟ್ಟೆ ಕ್ಲಿಪ್ಪಿಂದನೂ ಸಹ ಸೆಕ್ಯೂರ್ ಮಾಡ್ಕೋಬಹುದು, ತಪ್ಪೇನಿಲ್ಲ. ನೀವು 2ರಿಂದ 3 ಹತ್ರ ಈ ಥರ ಜೋಡಿಸ್ಕೊಂಡು ನೀಟಾಗಿ ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಗುಂಡು ಪಿನ್ನಿನ ಸಹಾಯದಿಂದನೂ ಸಹ ನೀವು ಲಾಕ್ ಮಾಡ್ಕೋಬಹುದು. ಈಗ ಸೀರೆ ಫೋಲ್ಡಿಂಗು ಕಂಪ್ಲೀಟಾಗಿ ಮುಗೀತು. ಇದನ್ನು ನೀಟಾಗಿ ಮಡಚ್ಕೊಂಡು ಎತ್ತಿಡಿ. ನೀವು ಟೇಬಲನ್ನು ಬಳಸಿ ವರಮಹಾಲಕ್ಷ್ಮಿಯನ್ನು ಕೂಡಿಸೋದಾದರೆ ಟೇಬಲನ್ನು ಹಸಿ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ಒಂದು ಕ್ಲಾತನ್ನು ಹಾಕಿ ಆಮೇಲೆ ವರಮಹಾಲಕ್ಷ್ಮಿಯನ್ನು ಕೂಡಿಸಿ. ಈ ರೀತಿ ಮಡಚಿದ ಮೇಲೆ ಎತ್ತಿಟ್ಟು ನಾನಿಲ್ಲಿ ಟೇಬಲನ್ನು ಇಟ್ಟು ಅದ್ರ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿ ಒಂದು ಅಕ್ಕಿ ತುಂಬಿದ ಪ್ಲೇಟನ್ನು ಇಟ್ಟಿದ್ದೀನಿ. ಅದ್ರ ಮೇಲೆ ಸ್ವಸ್ತಿಕ್ ರಂಗೋಲಿಯನ್ನು ಬಿಡಿಸಿ ಒಂದು ದೊಡ್ಡ ಬಿಂದಿಗೆಯನ್ನು ಇಟ್ಟು ಮೇಲೆ ಚಿಕ್ಕ ಬಿಂದಿಗೆ ಇಡ್ತಾ ಇದ್ದೀನಿ. ದೊಡ್ಡ ಬಿಂದಿಗೆಯಲ್ಲಿ ನಾನು ಧಾನ್ಯಗಳನ್ನು ಹಾಕಿದ್ದೀನಿ, ಚಿಕ್ಕ ಬಿಂದಿಗೆಯಲ್ಲಿ ಸಹ ಧಾನ್ಯಗಳನ್ನು ಹಾಕಿದ್ದೀನಿ. ನಾನು ತೋರಿಸ್ಕೊಡ್ತಾ ಇದ್ದೀನಿ, ಆದ್ದರಿಂದ ಎರಡರಲ್ಲೂ ನಾನು ಧಾನ್ಯ ತುಂಬಿದ್ದೀನಿ. ನೀವು ಮೇಲಿನ ಬಿಂದಿಗೆಗೆ ನೀರನ್ನು ಹಾಕ್ಕೋಬೇಕಾಗುತ್ತೆ ಪೂಜೆ ದಿನ. ಅದು ಶುದ್ಧವಾದ ಮಡಿ ನೀರನ್ನು ಹಾಕ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಡಿಕೆಯನ್ನು ಹಾಕ್ಕೊಂಡಾಗ ಕರೆಕ್ಟಾಗಿ ಮುಂದ್ಗಡೆ ಹಾಫ್ ಫೋಲ್ಡ್ ಬರುವ ಹಾಗೆ ನೋಡ್ಕೋಬೇಕು. ಆ ಕಡೆ ಈ ಕಡೆ ಶೋಲ್ಡರ್ಗೆ ದಡಿ ಬರುವ ಹಾಗೆ ನಾನು ಸೀರೆಯನ್ನು ಉಡಿಸಿದ್ದೀನಿ. ಈ ರೀತಿ ನೀಟಾಗಿ ಆ ಕಡೆಗೆ ಅರ್ಧ, ಈ ಕಡೆಗೆ ಎರಡೂ ಕಡೆಗೂ ಅರ್ಧ ಫೋಲ್ಡನ್ನಾಗಿ ಮಾಡಿಕೊಂಡು ನೀಟಾಗಿ ನೆರಿಗೆಗಳನ್ನು ಬಿಡಿಸ್ಕೊಂಡು ಈ ರೀತಿ ಜೋಡಿಸ್ಕೋಬೇಕು. ಇಲ್ಲಿ ಸ್ವಲ್ಪ ನೀವು ಪೇಷನ್ಸನ್ನು ತಗೊಂಡು ನೀಟಾಗಿ ನೆರಿಗೆಗಳನ್ನು ಬಿಡಿಸ್ಕೊಂಡ್ರೆ ವರಮಹಾಲಕ್ಷ್ಮಿಗೆ ನೀಟಾಗಿ ತುಂಬ ಚೆನ್ನಾಗಿ ಸೀರೆ ಕೂಡುತ್ತೆ.
ನೀವು ಆ ಕಡೆ ಈ ಕಡೆ ಶೋಲ್ಡರಿನ ಬಟ್ಟೆ ಜರುಗ್ತಾ ಐತಪ್ಪ, ಜರುಗ್ತಾ ಐತಪ್ಪ ಅಂದರೆ ನೀವು ಫಸ್ಟು ಸೀರೆ ಉಡ್ಸೋದು ಮುಗಿಯೋ ತನಕನೂ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನು ಮಾಡಿದ್ದೀನಿ ನೋಡಿ. ಹಿಂದೆನೂ ಸಹ ಒಂದು ಬಟ್ಟೆ ಕ್ಲಿಪ್ ಹಾಕಿ ನಾನು ಸೆಕ್ಯೂರ್ ಮಾಡಿದ್ದೀನಿ. ಈಗ ಸೊಂಟಕ್ಕೆ ಡಾಬನ್ನು ಸಹ ಹಾಕಿದ್ದೀನಿ. ಈಗ ವಿ ಶೇಪಲ್ಲಿ ನಾನು ಸೆರಗನ್ನು ಹಾಕ್ತಾ ಇದ್ದೀನಿ. ಈಗ ಸರಗಳ ಅಲಂಕಾರವನ್ನು ಮಾಡಿಕೊಂಡು ಕಳಸಕ್ಕೆ ಒಂದು ಕಾಯಿಯನ್ನು ಇಟ್ಟಿದ್ದೀನಿ. ನೀವು ಪೂಜೆ ದಿನ ಕಂಠಕ್ಕೆ ಕಂಕಣವನ್ನು ಕಟ್ಟಬೇಕಾಗುತ್ತೆ, ಮತ್ತು ಕಳಸಕ್ಕೆ ಎಲೆಯನ್ನು ಸಹ ಇಡಬೇಕಾಗುತ್ತೆ. ಮಾವಿನ ಎಲೆಯನ್ನಾದರೂ ಇಡಬಹುದು, ವಿಳೆದೆಲೆಯನ್ನಾದರೂ ಇಡಬಹುದು. ನಾನು ಮುಖಪದ್ಮವನ್ನು ಇಟ್ಟು ನಂತರ ಜಡೆ ಬೆಲ್ಲಿಯನ್ನು ಹಾಕಿ ಮಾಲೆಗಳಿಂದ ಅಲಂಕಾರವನ್ನು ಮಾಡಿದ್ದೀನಿ. ಇಲ್ಲಿ 2 ಮಾಲೆ ಬಳಸಿ ಅಲಂಕಾರವನ್ನು ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಸಹ ಮರಿಬೇಡಿ. ನಿಮಗೆ ಇದು ವಿಡಿಯೋ ಇಷ್ಟ ಆಯ್ತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.